ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ನೀವೆಲ್ಲ ಮ್ಯಾಂಗೋ ವ್ಯಾಲಿಗೆ ಬಂದಿದ್ದೀರಾ. ನಮ್ಮ ರಿಸಲ್ಟು ಯಾವ ಥರ ಬಂದಿದೆ ನಿಮ್ಗೆ ಹೇಳಿದ್ದೀನಿ. ನಿನ್ನೆ 15/4 CBSE ರಿಸಲ್ಟ್ ಬಿಡುಗಡೆ ಮಾಡಿದೆ. ಅದರಲ್ಲಿ ನಮ್ಮದು ಡಿಸ್ಟ್ರಿಕ್ಟ್ ಸೆಕೆಂಡ್ ಟಾಪರ್ ಆಗಿ ಶ್ರೀಧರ್ ಹೊರಹೊಮ್ಮಿದ್ದಾನೆ. ತಾಲೂಕ್ ಫಸ್ಟ್ ಬಂದಿದ್ದೀವಿ. ತಾಲೂಕ್ ಸೆಕೆಂಡ್ ಕೂಡ ಮ್ಯಾಂಗೋ ವ್ಯಾಲಿನೇ ಬಂದಿದೆ. ಶ್ರೀಧರು 485 ಅಂಕ ಪಡೆದು 500ಗೆ 485 ಅಂಕ ಪಡೆದು 97% ಸ್ಕೋರ್ ಮಾಡಿದ್ದಾನೆ. ಮತ್ತು ಮೊಹಮ್ಮದ್ ಮಯೂನ್ 457 ಪಡೆದು 92% ಬಂದಿದೆ. ಪೂಜಿತಾ ಸಾಯಿ ರೆಡ್ಡಿ 454 91% ಬಂದಿದೆ. ಕುಶಾಲ್ ಕುಮಾರ್ 452 91% ಸ್ಕೋರ್ ಮಾಡಿದ್ದಾರೆ. ಇನ್ನು ಫಸ್ಟ್ ಕ್ಲಾಸ್ಗಳಿದೆ, ಡಿಸ್ಟಿಂಕ್ಷನ್ಗಳಿದೆ, ಎಲ್ಲ ರೀತಿ ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ CBSEಯಲ್ಲಿ ಈ ರಿಸಲ್ಟ್ ಬರೋದು ಕಷ್ಟ. ಬೇರೆ ಇದರಲ್ಲಿ ಬರ್ಬೋದು, CBSEಯಲ್ಲಿ ಟಫ್ ಇರುತ್ತೆ. ಅಂಥ ಒಂದು ಇದರಲ್ಲಿ ನಮ್ಮ ಮಕ್ಕಳು ಈ ಸಾಧನೆ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಹೆಮ್ಮೆ ಆಗತ್ತೆ. ನಿನ್ನೆ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟ್ರ್ ಫೋನ್ ಮಾಡಿದ್ರು. ನನಗೆ ನಿಜಕ್ಕೂ ಆಶ್ಚರ್ಯ ಆಗಿದೆ. ಕೋಲಾರ ಡಿಸ್ಟ್ರಿಕ್ಟಲ್ಲಿ ಶ್ರೀನಿವಾಸಪುರದಲ್ಲಿ ಡಿಸ್ಟ್ರಿಕ್ಟ್ ಸೆಕೆಂಡ್ ಟಾಪರ್ ಬಂದಿದ್ದಾರೆ. ನಿಮ್ಮ ರಿಸಲ್ಟ್ ನೋಡಿ ಆಶ್ಚರ್ಯ ಆಯಿತು ಅಂತ ಅವರು ಹೇಳಿದ್ರು. 4 ವರ್ಷದಿಂದ ಸತತವಾಗಿ 100% ರಿಸಲ್ಟನ್ನು ನಾವು CBSEಯಲ್ಲಿ ಕೊಟ್ಟಿದ್ದೀವಿ. ನೀನು ಈ ಒಂದು ಶಾಲೆಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದೆಯಾ, ಜೊತೆಗೆ ತಾಲೂಕಿಗೂ ಹೈಯೆಸ್ಟ್ ಆಗಿದೆಯಾ, ಜಿಲ್ಲಾ ಮಟ್ಟದಲ್ಲಿ 2ನೇ ಶ್ರೇಣಿಯನ್ನು ಪಡ್ಕೊಂಡಿದ್ಯಾ. ಈ ಒಂದು ಸಂದರ್ಭದಲ್ಲಿ ನಿನ್ನ ಪರಿಚಯ ಹೇಳ್ಬೇಕು ಅಂತ ನಾನು ಕೇಳ್ತೇನೆ. ಸರ್, ನನ್ನ ಹೆಸರು ಶ್ರೀಧರ್ ಕೆ ಅಂತ. ನಮ್ಮ ತಂದೆ ಕುಬೇರಗೌಡ, ಉಪನ್ಯಾಸಕರು ಮತ್ತು ಪತ್ರಕರ್ತರು. ನಮ್ಮ ತಾಯಿ ನೇತ್ರಾವತಿ, ಗುನುಮ್ನಂತ ಗ್ರಾಮ. ನಾನು ಮ್ಯಾಂಗೋ ವ್ಯಾಲಿ ಪಬ್ಲಿಕ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಈ ಸತಿ CBSE ಕ್ಲಾಸ್ 10th ರಿಸಲ್ಟ್ಸಲ್ಲಿ 97% ಬಂದಿದೆ ಸರ್. ಇಷ್ಟು ಇದೆಯಲ್ವಾ ನಿನ್ನ ಟೈಮ್ ಟೇಬಲ್? ಶಾಲೆ ಬಿಟ್ಟು ನಿನ್ನ ಸ್ಟಡಿ ಟೈಮ್ ಟೇಬಲ್ ಯಾವ ರೀತಿ ಇತ್ತು? ಸರ್, ನಾನು ಬೆಳಗ್ಗೆ ಹೊತ್ತು ಒಂದು 5 ಗಂಟೆಗೆ ಎದ್ದು 1-2 ಅವರ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಮತ್ತು ಟೀಚರ್ಸ್ ಏನು ಹೇಳ್ತಾ ಇದ್ರು ಆ ಇನ್ಸ್ಟ್ರಕ್ಷನ್ಸ್ ಅವತ್ತೇ ಫಾಲೋ ಮಾಡಿ ಅವ್ರು ಕೊಡ್ತಾ ಇದ್ದಿದ್ದು ವರ್ಕ್ ಅವತ್ತೇ ಕಂಪ್ಲೀಟ್ ಮಾಡ್ತಾಯಿದ್ದೆ. ಟೀಚರ್ಸ್ ಹತ್ರ ಏನಾದರೂ ಡೌಟ್ಸ್ ಇದ್ದರೆ ಆಗಿಂದಾಗಲೇ ಕ್ಲಿಯರ್ ಮಾಡಿಕೊಂಡು ಟೀಚರ್ಸ್ ಹೇಳ್ದಂಗೆ ಕೇಳಿಕೊಂಡು ಅವ್ರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಡ್ಕೊಂಡಿದ್ದೆ ಸರ್. PUCಯಲ್ಲಿ ಸೈನ್ಸ್ ತೊಗೊಂಡು PCMB ತೊಗೊಬೇಕು ಅಂತಿದ್ದೀನಿ ಸರ್. ಅಂದರೆ ನೀನು ಇಂಜಿನಿಯರು ಅಥವಾ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ನೂ ದೊಡ್ಡ ಗೋಲ್ ಏನಾದರೂ ಇದೆಯಾ? IAS ಆ ಥರ IPS ಆಗಬೇಕು ಆ ಥರ ಏನಾದರೂ ಇಟ್ಕೊಂಡಿದ್ಯಾ? ಆಗೋಣ ಸರ್. ಮತ್ತೆ PUC ಆಗೋದ್ಮೇಲೆ ಮತ್ತೆ ಯಾವಾಗಾದರೂ ಅದನ್ನು ಒಂದ್ಸತಿ ನಾವು ಟ್ರೈ ಮಾಡ್ತೀವಿ ಅಂತ ನನಗೆ ಇದೆ ಸರ್. ಅದು ಈ ಶಾಲೆ ಬಗ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ಯಾ? ಸರ್, ಈ ಶಾಲೆ ತುಂಬ ನಾನು LKGಯಿಂದ ಈ ಶಾಲೆಯಲ್ಲೇ ಓದ್ತಾ ಇದ್ದು ತುಂಬ ಸಪೋರ್ಟ್ ಮಾಡಿದೆ ನನಗೆ. ಯಾವಾಗೂ ಟೀಚರ್ಸು ಅಷ್ಟೇ ತುಂಬ ಸಪೋರ್ಟಿವ್. ಮತ್ತು ಅವರು ನನಗೆ ಯಾವಾಗಾದರೂ ಡೌಟ್ ಕೇಳಿದ್ರೆ ಕೂಡ ಅವ್ರು ಯಾವಾಗಿದ್ರೂ ಅವೈಲೇಬಲ್ ಆಗಿರ್ತಾರೆ. ನನಗೆ ಯಾವಾಗೂ ಪ್ರೋತ್ಸಾಹ ಮಾಡ್ತಾರೆ. ಅವರೇ ಇಂಥ ರಿಸೋರ್ಸಸ್ ಮಾಡು ಅಂತ ನನಗೆ ಗೈಡ್ಲೈನ್ಸ್ ಕೊಡ್ತಾ ಇರ್ತಾರೆ. ಟೀಚರ್ಸ್ ಹೇಳಿದ ಗೈಡ್ಲೈನ್ಸು, ಪೇರೆಂಟ್ಸ್ ಹೇಳಿದ ಗೈಡ್ಲೈನ್ಸು ನೋಡಿಕೊಂಡ್ರೆ ನಾವೇನಾದರೂ ಸಕ್ಸಸ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಸರ್.